ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಶಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಿಂಡಿಗೋಸ್ಕರ ಅಂತೇಳಿ ಹಾಗೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಪಲಾವು, ಹಣ್ಣು, ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದೆ. ಇನ್ನು ಅಲ್ಲಿದ್ದಲ್ಲೇ ಬಿಟ್ಟಿದ್ದೀನಿ, ಇನ್ನು ತೆಗೆದಿಟ್ಟಿಲ್ಲ. ಏನು ತೆಗ್ದಿಡಬೇಕು. ಅವ್ರ ಮಾವ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ನನ್ನ ತಮ್ಮ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ಅವನ್ನ ಬಂದು ಈಗ ಚಿಕ್ಕವನ್ನ ಕರ್ಕೊಂಡು ಹೋಗಿದ್ದಾನೆ ಕೆಳಗಡೆ ಕಾನಿ ಹತ್ರ. ಗುಬ್ಬಿ ಇದ್ದಾವಲ್ಲ ಅಲ್ಲಿ. ಅದಕ್ಕೆ ಈ ಕೆಲಸ ಎಲ್ಲ ಮುಗಿಸ್ಕೊಳೋಣ, ಅವನು ಹೋಗಿದ್ದಾನೆ ಅಂತ ಹೇಳಿ ಕೆಲಸ ಮಾಡ್ಬೇಕು. ಕೆಲಸ ಎಲ್ಲ ಅಲ್ಲಿದ್ದಲ್ಲೇ ಇದೆ, ಏನು ತೆಗ್ದಿಟ್ಟಿಲ್ಲ. ಹುಡುಗನ ಸ್ಕೂಲಿಗೆ ಕಳ್ಸೋದಂದ್ರೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಎಲ್ಲ ರೆಡಿ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ತಿನ್ನಿಸಿ ಕಳ್ಸೋಷ್ಟೊತ್ತಿಗೆ ಸಾಕಾದಂಗೆ ಆಗುತ್ತೆ. ಹಾಗೆ ನಾವು ನಿನ್ನೆ ನೇರ್ಲಗುಂಟಿಗೆ ಹೋಗಿದ್ವಿ. ನಮ್ಮ ತಂಗಿ ಡೆಲಿವರಿ ಆಗಿದ್ದಾಳೆ, ಹೆಣ್ಪಾಪು. ನನಗಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲಿ ನಮ್ಮ ತಂಗಿಗೆ ಹೆಣ್ಪಾಪು ಆಗಿದೆ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇವತ್ತಿಗಲ್ಲೇ 14 ದಿನ ಆಯಿತು ಡೆಲಿವರಿ ಆಗಿ. ದುರ್ಗದಲ್ಲಿ ಡೆಲಿವರಿ ಆಗಿದ್ದು, ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಸಿ ಸೆಕ್ಷನ್ ಆಯಿತು. ಹೋಗಿದ್ವಿ. ಅಂದರೆ ನಾನು ಏನು ಲಾಗ್ ಮಾಡಿಲ್ಲ, ವಿಡಿಯೋ ಏನು ಮಾಡಿಲ್ಲ. ಅದಕ್ಕೆ ನಿನ್ನೆ ಹೋಗಿದ್ವಿ ನೇರ್ಲಗುಂಟಿಗೆ. ಇನ್ನೊಂದು ಸತಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂಥೇಳಿ. ತುಂಬಾ ಮುದ್ದಾಗಿದ್ದಾಳೆ. ಏನು ಫೋಟೋ ವೀಡಿಯೋಸ್ ಏನು ತೆಗ್ದಿಲ್ಲ. ಅಂದರೆ ಕೈ ಮಾತ್ರ ಅಷ್ಟೇ, ಒಂದು ಪುಟಾಣಿ ಕೈಯಲ್ಲ, ಒಂದೊಂದು ಫೋಟೋ ಹೊಡ್ಕೊಂಡೆ ಅಷ್ಟೇ. ಅವರಿಬ್ಬರಿಗೆ ಅಣ್ಣರಿಗೆ ರಾಖಿ ಕಟ್ಸಿರೋದು. ಸುಮ್ಮನೆ ಅವಳ ಹತ್ರ ಮುಟ್ಟಿಸಿ ಅಮ್ಮನೇ ರಾಖಿ ಕಟ್ತವ್ರಿಬ್ಬರಿಗೆ. ಯಾಕೋ ತುಂಬಾ ತಲೆ ನೋಯ್ತಿತ್ತು ನಿನ್ನೆ ಸಂಜೆಯಿಂದನೂ ನನಗೆ. ಅದಕ್ಕೆ ರಾತ್ರಿ ನಾವು ಬಂದಿದ್ದು 7:15 ಆಗಿತ್ತು ಮೋಸ್ಟ್ಲಿ. ಟೈಮ್ ಕ್ಲೀನಾಗಿ ನೋಡಲಿಲ್ಲ. ಹೋಗಿದ್ದೇನೆ, ನಾವು ನೇರ್ಲಗುಂಟಿಗೆ ಹೋಗಿದ್ದೇನೆ 4 ಗಂಟೆಗೆ ಹೋದ್ವಿ. 4:15 ಬಸ್ ಸಿಕ್ತು. ಬಸ್ಸಿಗೆ ಹೋದ್ವಿ. ತಿರ್ಗಿ ಒಂದು 2 ತಾಸು ಒಂದು 2 ಗಂಟೆ ಇದ್ವು ಅಷ್ಟೇ. ಆ ತಾಸು ಅನ್ನೋದು ನಮ್ಮ ಕಿತ್ತೂರು ಸೈಡ್ ಭಾಷೆ ಬಂದ್ಬಿಡುತ್ತೆ ನನಗೆ. ಅದು ಗಂಟೆ ಅನ್ನಲ್ಲ, ತಾಸು, 1 ತಾಸು 2 ತಾಸು ಅಂತ ಅಂತೀವಿ. ಅದು ಬೇಗ ಮಾತಾಡಬೇಕಾದ್ರೆ ಎಲ್ಲ ಮಿಕ್ಸೆಡ್ ಆಗಿಬಿಡುತ್ತೆ ನನಗೆ. ಇದ್ದು 7:15 ಬಸ್ ಬರುತ್ತೆ. ದುರ್ಗ ಯಾಕಂತೀನಿ, ಸಾರಿ, ದಾವಣಗೆರೆಯಿಂದ ಬಸ್ ಬರುತ್ತೆ ನೈಟು 7:15ಗೆ. ಆ ಬಸ್ಸಿಗೆ ಬಂದ್ವಿ. ಮನೆಗೆ ಬಂದು ಚಿತ್ರಾನ್ನ ಮಾಡ್ಕೊಂಡು ತಿಂದು, ಅನ್ನ ಇತ್ತು, ಸಾಂಬಾರು ಇತ್ತು. ಯಾಕೆ ಸಾಂಬಾರು ತಿನ್ನೋಕ್ಕಾಗಲಿಲ್ಲ ಅಂತೇಳಿ ಚಿತ್ರಾನ್ನ ಮಾಡಿಕೊಂಡು ತಿಂದು, ತಲೆ ನೋಯ್ತತ ಅಂತೇಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ಹಚ್ಕೊಂಡಿದ್ದೆ. ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಚ್ಕೊಂಡಿದ್ದೆ. ಸ್ವಲ್ಪ ತಲೆನೋವು ಹಂಗೆ ಕಡಿಮೆ ಆಯಿತು. ಯಾವಾಗಲೂ ಅಷ್ಟೇ, ನಾನು ತಲೆನೋವು ಬಂದ ತಕ್ಷಣವೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಬಿಡ್ತೀನಿ. ಸ್ವಲ್ಪ ತಲೆ ರಿಲೀಫ್ ಅನಿಸುತ್ತೆ ನನಗೆ. ಅವಾಗ ನೋವು ಸ್ವಲ್ಪ ಕಡಿಮೆ ಅನಿಸುತ್ತೆ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಮ್ಮ ನುಗ್ಗೆಕಾಯಿ ತಗೊಂಬಂದಿದ್ರು. ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ. ಅಂದರೆ ನಾನು ಕಾಯಿ ಹಾಕಿ ಮಾಡಲ್ಲ, ಆಯಿತಾ? ಬೇಳೆ ಬೇಯಿಸಿ ಮಾಡ್ತೀನಿ. ನೋಡೋಣ ಅದು ನಾನು ಯಾವ ಥರ ಸ್ಟೈಲಲ್ಲಿ ಮಾಡ್ತೀನಿ ನುಗ್ಗೆಕಾಯಿ ಸಾಂಬಾರು ಅಂತ ತೋರಿಸ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿ ಆಗುತ್ತೆ. ಹಂಗೆ ಬೇಗನೆ ಆಗುತ್ತೆ ಸಾಂಬಾರು. ನಾವು ಈ ಮಸಾಲೆ ಜೋಡಿಸು ಅದು ಜೋಡಿಸು ಅನ್ನೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಬೋದು ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ ನುಗ್ಗೆಕಾಯಿ ಸಾಂಬಾರು. ಏನೇನು ಬೇಕು ಅಂತ ಹೇಳ್ತೀನಿ, ಆಯಿತಾ? ಒಬ್ಬನೇ ಹಣ್ಣು ಕೊಯ್ಕೊಂಡು ತಿಂತಿದ್ದಾನೆ ನೋಡ್ರಿ. ಅವನಿಗೆ ನನಗೆ ಕೊಡಂಗಿಲ್ಲ, ಅವನು ಒಬ್ಬನೇ ತಿಂತಿದ್ದಾನೆ. ನೋಡು, ಹುಡುಗಿಯರ್ ನೋಡ್ಬೇಡ್ರಿ, ಕೈ ಹಿಡಿಯೋ ಹುಡುಗಿಯರ್ ನೋಡ್ರಿ. ಬೋರ್ಡ್ ಮಾಡಿಸಿದ್ದಾಯ್ತು, ಕೂದಲು ಬಿಟ್ಟಿದ್ದಾಯ್ತು, ಗಡ್ಡ ಬಿಟ್ಟಿದ್ದಾಯ್ತು, ಮೊನ್ನೆ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಹಾಕಿದ್ದಾಯ್ತು. ನಾನು ಡಿಲೇಟ್ ಮಾಡಿಸಿದ್ದೀನಿ, ಅದನ್ನು ಡಿಲೇಟ್ ಮಾಡ್ತಿಲ್ಲ ಅಂತೇಳಿ. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೆಟೊ ಹಣ್ಣು,
ಹುಣಸೆಹಣ್ಣು ನೆನಿಟ್ಟಿದ್ದೀನಿ. ಬೇಳೆ ಬೇಯಿಸಿಟ್ಟಿದ್ದೆ, ಬೇಳೆ ಮಸಿತಿದ್ದೀನಿ. ಈಗ ಒಂದು ಚೊಂಬು ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ ನಾನು. ಇನ್ನು ಒಗ್ಗರಣೆ ಕೊಡ್ತೀವಲ್ವ ನಾವು, ಒಗ್ಗರಣೆ ಕೊಡಬೇಕಾದ್ರೆ ಸ್ವಲ್ಪ ನೋಡೋಣ, ಗಟ್ಟಿಗಾದರೆ ಅಕಸ್ಮಾತ್ ಸಾಂಬಾರು ಗಟ್ಟಿಗಾದರೆ ಸ್ವಲ್ಪ ನೀರು ಹಾಕೋಣಂತೆ. ಜಾಸ್ತಿ ಈಗಲೇ ನೀರು ಹಾಕಿದರೆ ಸ್ವಲ್ಪ ನೀರು ಅನ್ಸ್ಬಿಡುತ್ತೆ, ಸಾರು ತಿನ್ನಂಗಾಗಲ್ಲ. ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆ ಪಲಾವ್ ಮಾಡಿದ್ನಲ್ವ, ಸ್ವಲ್ಪ ಕಾಳು ಬೀನ್ಸು ಜಾಸ್ತಿ ಆಗಿತ್ತಂತೇಳಿ ತೆಗ್ದಿದ್ದೀನಿ. ಸಾಂಬಾರಿಗೆ ಹಾಕಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ನುಗ್ಗೆಕಾಯಿ ಒಂದೇ ಹಾಕ್ತಿದ್ದಿದ್ದು ನಾನು. ಈಗ ಇವನು ಉಳಿದಿದೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಈಗ ಸಾಂಬಾರೊಳಕ್ಕೇ ಹಾಕ್ತೇನೆ. ಎಣ್ಣೆ ಬಿಸಿಯಾಗಿದೆ, ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಒಣಮೆಣ್ಸಿನ್ಕಾಯಿ. ನಾನು ಹೇಳಿದ್ದಿಲ್ಲ, ಮರ್ತುಬಿಟ್ಟೆ. ಒಣಮೆಣ್ಸಿನ್ಕಾಯಿ 3 ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತಗೊಂಡಿಲ್ಲ. 3 ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೋಣ. ಈಗ ಕರಿಬೇವು ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ನಾನು ಬೇಳೆಗೆ ಉಪ್ಪು ಹಾಕಿಲ್ಲ, ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ನಾನು. ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ, ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ, ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಈಗ ಉಪ್ಪು ಹಾಕಿದ್ದೀನಿ. ಈಗ ಹುಣಸೆಹಣ್ಣು ನೆನ್ನಿಟ್ಟಿದ್ನಲ್ಲ, ಅದನ್ನು ಈಗ ರಸ ತೆಗಿತಾ ಇದ್ದೀನಿ. ಹುಣಸೆಹಣ್ಣು ಅಂದರೆ ಚಿಕ್ಕವರಿದ್ದಾಗ ಎಷ್ಟು ಆಸೆ ಪಡ್ತಿದ್ವಲ್ವ ತಿನ್ನಕ್ಕೆ. ದೊಡ್ಡದಾಗ್ತಾ ಅದೇನು ಆಸೆ ಅನ್ನೋದು ಎಲ್ಲ ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಚಿಕ್ಕವರಿದ್ದಾಗ ಹುಣಸೆಹಣ್ಣು ನೋಡ್ಬಿಟ್ರೆ ಸಾಕು, ಉಪ್ಪು, ಆನಂತರ ಅದಕ್ಕೆ ಸ್ವಲ್ಪ ಬೆಲ್ಲ, ಒಣಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಣ್ಣದೊಂದು ಕಲ್ಲು ತಗೊಂಡು ಕ್ಲೀನಾಗಿ ಜಜ್ಕೊಂಡು ತಿಂತಿದ್ವಿ. ಎಷ್ಟು ರುಚಿ ಇರ್ತಿತ್ತು ಅಂದ್ರೆ ನಮ್ಮ ಮಕ್ಕಳೆಲ್ಲ ಅಂತಾವೆಲ್ಲ ತಿನ್ನಲ್ಲ ಅನ್ಕೊಂಡ್ಬಿಡ್ರೆ. ಅಂದ್ರೆ ಅಂಥದ್ದೆಲ್ಲ ಅವ್ರಿಗೆ ಗೊತ್ತಿಲ್ಲಲ್ವಾ, ನಾವು ಅವಾಗೆಲ್ಲ ತಿಂತಿದ್ವಿ. ಅಂದ್ರೆ ಮಕ್ಳು ತಿನ್ನಲ್ಲ. ಅಯ್ಯೋ ಎದ್ದ ಮಗ್ನೆ, ಈಗಿನ ಮನ್ಸಿದೀನಿ, ಅವಾಗ್ಲೇ ಎದ್ದು ಬಂದಿದ್ದಾನೆ ಅಮ್ಮ ಅಂತ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು ಈರುಳ್ಳಿ. ಈಗ ಟಮಟೆ ಹಣ್ಣು ಹಾಕಿದ್ದೀನಿ, MTR ಸಾಂಬಾರ್ ಪೌಡ್ರು, ಇದನ್ನ ಒಂದು ಪ್ಯಾಕೆಟ್ ತಗೊಂಬಂದು ಹಾಕ್ತಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಅಂತೇಳಿ. ಅವು ಬಟಾಣಿ ಒಂದು ಸ್ವಲ್ಪ ಇದ್ವಲ್ಲ, ಅದಕ್ಕೆ ಹಾಕ್ತಿದ್ದೀನಿ, ವೇಸ್ಟ್ ಮಾಡಬಾರ್ದು ಅಂತೇಳಿ. ಸ್ವಲ್ಪ ಎಣ್ಣೆ ಫ್ರೈ ಆಗಲಿ, ಆಮೇಲೆ ನೀರು, ಇದು ಬೇಳೆ ಬೇಯಿಸಿರೋದನ್ನೆಲ್ಲ ಹಾಕ್ತೀವಲ್ಲ, ನುಗ್ಗೆಕಾಯಿ ಅದ್ರ ಜೊತೆಗೆಲ್ಲ ಬೆಂದ್ಬಿಡುತ್ತೆ ಇನ್ನೇನು ಅಂತೇಳಿ. ನೆನ್ನಿಟ್ಟಿರೋದು ಬೇಗ ಬೇಯುತ್ತಲ್ಲ ಬಟಾಣಿ, ಹಾಗಾಗಿ ಹಾಕ್ತಾ ಇದ್ದೀನಿ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋದು ಖಾರದ ಪುಡಿ. ಮೆಣಸಿನ್ಕಾಯಿ ನಾವನ್ನೆಲ್ಲ ಬಿಡಿಸಿ ಮಾಡಿರೋದು, ತುಂಬಾನೇ ಖಾರ ಇದೆ ಖಾರದ ಪುಡಿ, ಹಾಗಾಗಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿ. ಈಗ MTR ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ, ಮೆಣಸಿನ ಹುಳಿ ಹಾಕ್ತಾ ಇದ್ದೀನಿ, ಲಾಸ್ಟಿಗೆ ಕೊತ್ತಂಬರಿ. ನುಗ್ಗೆಕಾಯಿ ಹಾಕಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬರೀ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಹಿಂಗೆ ಬೇಯಿಸಿ ನಾವು ಪಲ್ಯದ ಥರ ತಿನ್ಬೋದು, ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಚೂರು ನುಗ್ಗೆಕಾಯಿ ಬೆಂದ ತಕ್ಷಣ ಆಫ್ ಮಾಡೋದಷ್ಟೇ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಅಂದರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು, ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೋಡ್ರಿ ಒಂದ್ಸತಿ, ಆಯಿತಾ? ಇದೇ ರೀತಿನ ಮುಗೀತು ಕೆಲಸ. ಈಗೆಲ್ಲ ತಿರ್ಗಾ ಕ್ಲೀನ್ ಮಾಡಬೇಕು, ತಿರ್ಗಾ ಎತ್ತಿಡಬೇಕು. ಕುದಿ ಬಿದ್ದಿದೆ, ಟೇಸ್ಟ್ ನೋಡಿದೆ, ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಸ್ವಲ್ಪ ಹಾಕಿದ್ನಲ್ಲ ಆವಾಗಲೇ ಕಡಿಮೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ, ಬಾಯ್.